ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಮಂಡೇ ಊರಿಂದ ಬೆಂಗಳೂರಿಗೆ ಹೊರಟ್ವಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ಏನು ಮಾಡಿರಲಿಲ್ಲ. ಸೊ ಹೊರಟ್ವಿ. ಅಲ್ಲಿ ಅಂತ ಒಂದು ಟೆಂಪಲ್ ಇದೆ ಬೇ ಬರ್ಗೂರ್ ಹತ್ರ. ಸೊ ಅಲ್ಲಿ ತುಂಬ ಚೆನ್ನಾಗಿದೆ, ಮೇನ್ ರೋಡಲ್ಲೇ ಇದೆ. ನೀವು ಕೂಡ ಅಲ್ಲಿ ಏನಾದರೂ ಹೋದರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಒಳಗಡೆ ಪಾರ್ಕಿಂಗ್ ಕೂಡ ಇದೆ. ಹಾಗೆಯೇ ಟೆಂಪಲ್ ಅಂತೂ ತುಂಬಾ ಫ್ರೀ ಆಗಿದೆ. ಮೈಂಡ್ ಸ್ಟ್ರೆಸ್ ಇದ್ದವರಂತೂ ಹೋದರೆ ತುಂಬಾ ಪೀಸ್‌ಫುಲ್ ಆಗಿರುತ್ತೆ. ನಮಗಂತೂ ಸಖತ್ತು ಇಷ್ಟ ಆಯಿತು. ಹಾಗೆಯೇ ಟೆಂಪಲ್ ಒಳಗಡೆನೂ ಕೂಡ ತುಂಬ ಚೆನ್ನಾಗಿದೆ. ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಗೋಶಾಲೆ ಎಲ್ಲ ಇದೆ. ಅಲ್ಲಿ ಯಾರಾದರೂ ಏನಾದರೂ ಹಸುಗಳಿಗೆ ಹುಲ್ಲು ಕೊಡೋದಾಗಿರ್ಬೋದು, ಬಟ್ ಬೇರೆ ಏನಾದರೂ ಏನು ಕೆಲಸ ಆದರೂ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ಮಾಡಿಸ್ಕೊಡ್ಬೋದು. ಸೊ ಹಾಗೆ ಒಳಗಡೆ ಟೆಂಪಲಲ್ಲಿ ದೇವರು ಮಹಾಲಕ್ಷ್ಮಿ ಟೆಂಪಲ್ ಇದು. ಸೊ ಯಾವ ಥರ ಇದೆ ನೋಡಿದ್ರಿ ಅಲ್ವಾ, ತುಂಬ ಚೆನ್ನಾಗಿದೆ. ಒಳಗಡೆ ಅಷ್ಟೇ ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಅರ್ಚನೆ ಮಾಡಿಸ್ಕೊಂಡ್ವಿ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಒಂದು ಬೌಲ್ನಲ್ಲಿ ಗುಲ್ಗಂಜಿನ ಇಟ್ಟಿರ್ತಾರೆ. ನಮ್ಮದು ಏನಾದರೂ ಬೇಡಿಕೆ ಇದ್ದರೆ ಆ ಗುಲ್ಗಂಜಿನ ಇಟ್ಕೊಂಡು ಬೇಡ್ಕೊಂಡ್ರೆ, ದೇವ್ರ ಕಣ್ಣನ್ನ ಮುಖ ನೋಡಿ ಬೇಡ್ಕೊಂಡ್ರೆ ಈಡೇರುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಸೊ ನಮ್ಮದು ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿಸ್ಕೊಂಡು ಹಾಗೆ ಟಿಫನ್ ಆಗಿರಲಿಲ್ಲ. ನನ್ನ ಮಗನಿಗೆ ನಿದ್ದೆ ಬರ್ತಾಯಿತ್ತು. ಸೊ ಹಾಗೆ ಹೊರಟು ಆನ್ ದ ವೇ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಟಿಫನ್ ಎಲ್ಲ ತಿಂದು ನನ್ನ ಮಗ ಅಲ್ಲಿರೋ ಐಟಮ್ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದ. ಸೊ ಹಾಗೆ ಬೆಂಗಳೂರು ರೀಚ್ ಆದ್ವಿ. ನಮ್ಮ ಮನೆಯವರೊಂದು ಅಪಾರ್ಟ್ಮೆಂಟ್ ವಿಸಿಟ್ ಮಾಡಬೇಕಿತ್ತು. ಸೊ ವಿಸಿಟ್ ಮಾಡಿದ್ರು. ನಾವು ಹಾಗೆ ಗಾಡಿನಲ್ಲಿ ಕೂತಿದ್ವಿ. ಅಲ್ಲಿ ಒಬ್ರು ಇದ್ರು, ಅವರನ್ನು ಮಾತಾಡಿಸ್ಕೊಂಡು ಸೊ ಮನೆಗೆ ಹೊರಡೋಣ, ಟೈಮ್ ಆಯಿತು ಅಂತ ಹೊರಟ್ವಿ. ಸೊ ಈಗಿತ್ತು ನನ್ನ ದಿನ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್